ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಅದನ್ನ ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದುಬಿಟ್ಟು ಒಂದು 15 ದಿನದ ವೀಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು 1 kg ಮಟನ್ ತೊಗೊಂಬಂದಿದ್ರು. ಇನ್ನೇನು ಮಕ್ಕಳಿಗೆಲ್ಲ ರಜಾ ಮುಗೀತು. ಇನ್ನು ವಿನು ಬಂದುಬಿಟ್ಟು ಅಮ್ಮರೂರಿಗೆ ಹೋಗ್ತಾಳೆ, ಮಧುರ ಬಂದುಬಿಟ್ಟು ಹಾಸ್ಟೆಲ್ಗೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಇನ್ನೊಂದು ವಾರನೇ ಇದೆ ಸ್ಕೂಲು ಅನ್ನೋ ಟೈಮಲ್ಲಿ ಮಟನ್ ತೊಗೊಂಬಂದಿದ್ರು. ನೋಡ್ತಾ ಇರ್ಬೋದು ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಏನಪ್ಪ ಅಂತ ಹೇಳಿದರೆ, ಇವತ್ತು ನನಗೆ ಆ್ಯಕ್ಚುಲಿ ಇವತ್ತಿನ ದಿನ ಈ ಮಟನ್ ಸಾಂಬಾರು ಮಾಡೋ ಐಡಿಯಾನೇ ಇರಲಿಲ್ಲ. ಯಾಕಪ್ಪ ಅಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರಿಗೆ ಹೋಗಬೇಕು ಅಂತ ಇದ್ವಿ. ನಮ್ಮ ಮನೆ ದೇವ್ರಿಗೆ ಮಟನ್ ಕೂಡ ಆಗುತ್ತೆ, ಹಂಗಾಗಿ ಹೋಗಿ ಬಂದು ಮಾಡ್ಕೊಳ್ಳೋಣ ಅಂತ ಇದ್ವಿ. ಬಟ್ ಬೇಡ, ಇವತ್ತು ಇದೇ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ವಿ. ಮಳೆ ಬಂದಿರೋದ್ರಿಂದ ನೋಡ್ತಾ ಇರ್ಬೋದು ಗಿಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವಿ. ಇದು ಬಂದುಬಿಟ್ಟು ಎಲ್ಲನೂ ಇಲ್ಲೇ ತುಳಸಿ ಗಿಡದ ಹತ್ರನೇ ಇಟ್ಟಿದ್ದೆ ಇದೆಲ್ಲ. ಹಂಗಾಗಿ ಇಲ್ಲಿ ಬೇಡ, ಈಗ ಮನೆ ಪಕ್ಕದಲ್ಲೇ ಇಡೋಣ ಅಂತ ಹೇಳ್ಬಿಟ್ಟು ಆ ಕಡೆ ಎಲ್ಲ ತೊಗೊಂಡು ಹೋಗಿದ್ದೀವಿ. 2 ಮನಿ ಪ್ಲಾಂಟ್ ಹಾಕಿದ್ವಿ ನಾವು ಅವಾಗ. 2 ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಗುಲಾಬಿ ಗಿಡ ನೋಡ್ತಾ ಇರ್ಬೋದು ಎಲ್ಲ ಕಡ್ದಾಕಿದ್ದೀವಿ, ಅಷ್ಟೊಂದೇನು ಹೂವು ಬಿಡ್ತಾ ಇಲ್ಲ. ಹಿಂದೆ ಸ್ಟಾರ್ಟ್ ಆಗುತ್ತೆ, ಮಳೆ ಬಂದಿದೆಯಲ್ಲ ಹಾಗಾಗಿ. ಇನ್ನು ನೋಡ್ತಾ ಇರ್ಬೋದು ರೋಸು 2 ಎಷ್ಟು ಚೆನ್ನಾಗಿದ್ದಾವೆ. ಇನ್ನೊಂದು ಕಾಣಿಸ್ಲಿಲ್ಲ ಅಂತ ಅನಿಸುತ್ತೆ. 2 ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ಇನ್ನು ಮಟನ್ ಅಂತೂ ಸಖತ್ತಾಗಿದೆ, ಮೇಕೆ ಮಟನ್ನು. ಇವಾಗ ಬಂದುಬಿಟ್ಟು ಎಣ್ಣೆ ಇಟ್ಟಿದ್ದೀನಿ. ನಾನು ಇವತ್ತು ಬಂದುಬಿಟ್ಟು ಫುಲ್ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಇಷ್ಟು ದಿನ ಹೆಂಗಪ್ಪ ಅಂತ ಹೇಳಿದರೆ ಫ್ರೈ ಮಾಡೋದು, ಬಿರಿಯಾನಿ ಮಾಡೋದು, ಈ ಥರ ಏನಾದರೂ ಮಾಡ್ತಾಯಿದ್ವಿ ಮಟನ್ ತಂದ ತಕ್ಷಣ. ಇವಾಗ ಬಂದುಬಿಟ್ಟು ಡೈರೆಕ್ಟಾಗಿ ಸಾಂಬಾರೇ ಮಾಡ್ಕೊತಾ ಇದ್ದೀನಿ. ಇನ್ನು ಕಾಳು ಪಚ್ಚಿ ಸ್ವಲ್ಪ ಇತ್ತಲ್ವ, ಹಾಗಾಗಿ ಅದನ್ನು ಕೂಡ ಇದ್ರ ಜೊತೆನೇ ಸೇರಿಸಿದ್ದೀನಿ, ಲಿವರು ಬೋಟಿ. ಇನ್ನು ಸ್ವಲ್ಪ ದೊಡ್ಡದಾಗಿನೇ ಕಟ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಮಕ್ಕಳೆಲ್ಲ ಎಲ್ಗನೆಲ್ಲ ಹಂಗೆ ತಿನ್ನೋಕೆ ಇಷ್ಟಪಡ್ತಾರಲ್ವ, ಹಾಗಾಗಿ ಇವಾಗ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಾವಾದರೂ ಅಲ್ಲಿ ಹೋಗಿದ್ವಿ, ತಿಂದ್ಕೊಬಂದಿದ್ವಿ ಫಂಕ್ಷನ್ಗೆ. ಮಧುರ ತುಂಬ ದಿನ ಆಯಿತು, ಮತ್ತು ಜಾಸ್ತಿ ತಿನ್ನಲ್ಲ ಅವರು, ಮರ್ತೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮಾಡಿ ತಿನ್ನಿಸಿ ಕಳ್ಸೋಣ ಅಂತ ಮಾಡ್ತಾಯಿದ್ದೀವಿ. ಮಧುರ ಆದರೂ ಅಷ್ಟೋ ತಿಂತಾಳೆ, ವಿನು ಪುಟಿ ಅಂತೂ ತಿನ್ನೋದೇ ಇಲ್ಲ. ಇನ್ನು ನೋಡ್ತಾ ಇರ್ಬೋದು ಮಟನ್ ಹಾಕಿ ಒಗ್ಗರಣೆ, ಎಣ್ಣೆ ಕಾದಿತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಅರಶಿನ ಹಾಕಿದ್ದೀನಿ. ಮಟನ್ ತೊಳೆಯೋ ಅವಶ್ಯಕತೆ ಇದ್ದಿಲ್ಲ. ನಮ್ಮ ಹಳ್ಳಿ ಕಡೆ ಕೊಯ್ದುಬಿಟ್ಟು ತಂದಿರೋ ಅಂಥ ಮಟನ್ ಇದು, ಮೇಕೆ ಮಟನು. ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ, ಹಂಗಾಗಿ ಒಂದೇ ಒಂದು ಸರಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ನಮ್ಮ ಮನೆ ಹತ್ರ ಎಲ್ಲಾದರೂ ಕೊಯ್ದುಬಿಟ್ಟು ಮಾಡಿದರೆ ಈ ಥರ ನೀರು ಏನು ಮುಟ್ಸಲ್ಲ, ನಾವು ಆ ಥರ ಮಾಡಿರ್ತೀವಿ. ಯಾಕಂದರೆ ನೀಟಾಗೆಲ್ಲ ಕೊಯ್ದಿರ್ತಲ್ಲ, ಹಾಗಾಗಿ. ಇನ್ನು ನೋಡ್ತಾ ಇರ್ಬೋದು ರುಬ್ಬಿಟ್ಕೊಂಡಿರೋ ಅಂಥ ಈರುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡೋ ಅಂಥದ್ದು ಇಲ್ಲ. ಎಳೆ ಮಟನ್ ಆಗಿದ್ದರೆ ಒಂದು ಅರ್ಧ ಗಂಟೆ, ಕಾಲು ಗಂಟೆ ಫ್ರೈ ಮಾಡಿದರೆ ಚೆನ್ನಾಗಿ ಬೇಯುತ್ತೆ. ಬಟ್ ಇದು ಬಲ್ತಿರೋ ಮಟನು ಅಂತ ಅನಿಸುತ್ತೆ, ಹಂಗಾಗಿ ಒಂದು 2-3 ವಿಸಲ್ ಹೊಡೆಸ್ಕೋಬೇಕು. ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನನಗೆ ನನ್ನ ಮಗನಿಗೆ ಸಾಂಬಾರಲ್ಲಿ ಊಟ ಮಾಡೋದಕ್ಕಿಂತ ಈ ಥರ ಒಂದು 4-5 ಕೂಗಿಸ್ಬಿಟ್ಟು ಬರೀ ಅರಿಶಿನ ಈರುಳ್ಳಿಯಲ್ಲೇ ಊಟ ಮಾಡಿದರೆ ನನಗೆ ನನ್ನ ಮಗುಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನಾವು ಪ್ರತಿ ಸಲವೂ ಅಷ್ಟೇ ಇದೇ ಥರ ತಿನ್ನೋದು. ಬಟ್ ಈ ಸಲ ಯಾಕೋ ಅಷ್ಟೊಂದು ಇಷ್ಟ ಇಲ್ಲ. ಮೊನ್ನೆ ಇನ್ನು ಮಟನ್ ಸಾಂಬಾರೆಲ್ಲ ಊಟ ಮಾಡಿ ಬಂದಿದ್ವಲ್ಲ, ಹಂಗಾಗಿ. ಇನ್ನು ನೋಡ್ತಾ ಇರ್ಬೋದು ಚಕ್ಕೆ, ಲವಂಗ, ಯಾಲಕ್ಕಿ, ಕಸಕಸೆ ತೊಗೊಂಡಿದ್ದೀನಿ. ಇಷ್ಟನ್ನು ಸಾಸಿವೆ 1-2 ಕಾಳು ಬಿದ್ದಿದೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಕಾಯಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಬಂದುಬಿಟ್ಟು ತಳದಲ್ಲಿದೆ ಅಲ್ಲ, ಹಾಗಾಗಿ ತೋರಿಸೋಣ ಅಂತ. ಇಷ್ಟೇ 1 kg ಮಟನ್ಗೆ. ಇವಾಗ ನೋಡ್ತಾ ಇರ್ಬೋದು ಇಷ್ಟು ಮಸಾಲೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತೀವಲ್ಲ, ಹಾಗಾಗಿ ತುಂಬ ದಿನಗಳಾಯಿತು ಸಾಂಬಾರು ಮಾಡಿಬಿಟ್ಟು, ಹಾಗಾಗಿ ಬರೀ ಜಾಸ್ತಿ ಗ್ರೇವಿ, ಫ್ರೈ ಈ ಥರ ಮಾಡ್ಕೊತಿದ್ದೆ. ಇನ್ನು ಶುಂಠಿ ನೋಡ್ತಾ ಇರ್ಬೋದು 1 ಇಂಚ್ ಆಗೋಷ್ಟು ಶುಂಠಿ ಹಾಕಿದ್ದೀನಿ. ಇನ್ನು ಚೆನ್ನಾಗಿ ಒಂದು 4-5 ವಿಸಿಲ್ ಹೊಡಿಸ್ಕೊಂಡಿದ್ದೆ. ಇವಾಗ ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಈ ರೀತಿ ಸಾಂಬಾರು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬಂದುಬಿಟ್ಟು ನಮ್ಮ ಅಮ್ಮ, ಅಜ್ಜಿ ಇದೇ ಥರ ಸಾಂಬಾರು ಮಾಡ್ತಾ ಇದ್ದಿದ್ದು, ಹಾಗಾಗಿ ಇವತ್ತಿನ ದಿನ ಆ ಥರ ಸಾಂಬಾರು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕೊತ್ತಂಬರಿ ಪುಡಿ ಇದು ರೆಡಿ ಇರೋವಂಥದ್ದು. ಮಾರುತಿ ಕೊತ್ತಂಬರಿ ಪುಡಿನೇ ನಾವು ಯಾವಾಗಲೂ ಬಳಸೋ ಅಂಥದ್ದು. ಈ ಥರ ಕೊತ್ತಂಬರಿ ಪುಡಿ ಒಂದು ಸತಿ, ಖಾರದ ಪುಡಿ ಒಂದು ಸರಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಲ್ತಿರೋ ಅಂಥ ಮಟನ್ ಆಗಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಮತ್ತು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ನೋಡ್ತಾ ಇರ್ಬೋದು ಈ ರೀತಿ.
ಇವಾಗ ಕೊತ್ತಂಬರಿ ಪುಡಿ ಏನು ಕಲಸಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕಿ ಒಂದು ಅರ್ಧ ಗಂಟೆ ಆದಮೇಲೆ ಕೊತ್ತಂಬರಿ ಪುಡಿ ಹಾಕ್ತಾಯಿದ್ದೀನಿ. ನಾನು ಯಾವುದೇ ಥರ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಾಂಬಾರು ಮಾಡ್ಕೊತಾ ಇಲ್ಲ. ಇವಾಗ ಹಂಗೇ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಒಂದು ಅರ್ಧ ಗಂಟೆ ಕುದ್ದ ನಂತರ ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕೋಂಥದ್ದು. ಇನ್ನು ಕೊತ್ತಂಬರಿ ಪುಡಿ ಹಾಕಿದ ನಂತರನೇ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಒಂದು ಅರ್ಧ ಗಂಟೆ 1 ಗಂಟೆ ಕುದ್ರೆ ಚೆನ್ನಾಗಿ ಮಟನ್ ಕೂಡ ಬೇಯುತ್ತೆ ಮತ್ತು ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. 1 ವಿಸಲು 2 ವಿಸಲು ಈ ಥರ ಓಡಿಸ್ಕೊಂಡು ಅದಾದ ನಂತರ ಸಾಂಬಾರು ಮಾಡ್ಕೊತೀವಲ್ಲ, ಅದಕ್ಕಿಂತಲೂ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇದೇ ಥರ ಸಾಂಬಾರು ಮಾಡ್ಕೊತಾ ಇದ್ದೀನಿ ಇವತ್ತು. ಇನ್ನು ಸಾಂಬಾರೆಲ್ಲ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ಮಧ್ಯಾಹ್ನ ಹೊರಗಡೆ ಕೂತಿದ್ವಿ. ಆವಾಗಲೇ ನಮ್ಮ ಡಾಕ್ಟ್ರನ್ನ ಕರ್ಕೊಂಡು ಬಂದರು. ಯಾಕಂದರೆ ET ಇಂಜೆಕ್ಷನ್ ಬಂದಿದೆಯಲ್ಲ ಪಟ್ಲಿ ಮರಿಗೆ, ಮೇಕೆಗೆ ಈ ಥರ ಎಲ್ಲ ಹಸಿರು ಬಿದ್ದಿರೋದ್ರಿಂದ ಇವಾಗ ಸ್ವಲ್ಪನೇ ಮಳೆ ಬಂದಿರಲಿ, ಜಾಸ್ತಿನೇ ಮಳೆ ಬಂದಿರಲಿ, ಎಲ್ಲ ಚಿಗುರಾಗಿರುತ್ತಲ್ಲ, ಇದೇ ಟೈಮಲ್ಲಿ ET ಇಂಜೆಕ್ಷನ್ ಮಾಡೋ ಅಂಥದ್ದು. ಹಂಗಾಗಿ ಮೇಡಮ್ ಅವ್ರು ಬಂದಿದ್ದರು. ಮತ್ತು ನಮ್ಮ ಅಕ್ಕದ್ದು ಹಸು ಇತ್ತಲ್ವ, ಅದನ್ನು ಕೂಡ ಗಬ್ಬ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದರು. ಅದು ಆಗುತ್ತೆ. ಮತ್ತು ET ಇಂಜೆಕ್ಷನ್ಗಳು ಎಲ್ಲ ಮುಗಿತವೆ ಅಂತ ಹೇಳ್ಬಿಟ್ಟು ನಮಗಂತೂ ತುಂಬ ಡೌಟ್ ಇತ್ತು, ಈ ಹಸ ಈ ಗಬ್ಬ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಹಂಗಾಗಿ ಮೇಡಮ್ ಅವ್ರ ಹತ್ರ ಚೆಕ್ ಮಾಡಿಸ್ತಾ ಇದ್ದೀವಿ. ಗಬ್ಬ ಇದೆ ಅಂತ ಹೇಳಿದರು ಮೇಡಮ್ ಅವರು. ತುಂಬ ಖುಷಿ ಆಯಿತು ನಮ್ಮ ಲಕ್ಷ್ಮಿ ಗಬ್ಬ ಇರೋದ್ರಿಂದ. ಯಾಕಂದರೆ ಇದು ಒಂದು ಸರಿನೂ ಹೆಣ್ಣು ಕರ ಹಾಕಿಲ್ಲ. ನಾವೆಲ್ಲರೂ ಹೆಣ್ಣು ಕರಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ, ಬಟ್ ಬರೀ ಊರಿಗೆ ಕರ ಹಾಕ್ತಾಯಿದ್ವಿ. ಇನ್ನು ನಮ್ಮ ವಿನು ಅಂತೂ ತುಂಬ ಕ್ಯೂರಿಯಾಸಿಟಿ. ಮೇಡಮ್ ಅವ್ರು ಎಲ್ಲೆಲ್ಲಿ ಹೋದ್ರೂ ಅಲ್ಲಲ್ಲೇ ಹೋಗ್ತಾ ಇದ್ಲು. ಇನ್ನು ಇಂಜೆಕ್ಷನ್ ಎಲ್ಲ ಇವಕ್ಕೆಲ್ಲ ಮುಗ್ದಿದ್ದಾವೆ. ಇನ್ನು ನಮ್ಮವಕ್ಕಿನ್ನ ಮುಗ್ದಿಲ್ಲ. ಎಲ್ಲವಕ್ಕೂ ಇಂಜೆಕ್ಷನ್ ಮಾಡಿಸ್ಬೇಕು ಇವಾಗ. ನೋಡ್ತಾ ಇರ್ಬೋದು, ಇವರವು 12 ಪಟ್ಲಿ ಮರಿ ಇದ್ದಾವೆ, ನಮ್ಮವು 8 ಪಟ್ಲಿ ಮರಿ ಇದ್ದಾವೆ. ಇವೇ ನೋಡ್ತಾ ಇರ್ಬೋದು ಹೊಸ ಪಟ್ಲಿ ಮರಿಗಳು ನಮ್ಮವು. ಇವಾಗ ತುಂಬ ಚೆನ್ನಾಗಿದ್ದಾವೆ. ಹಿಂದಿನ ಲಾಗ್ ಮಾಡಿದ್ನಲ್ವ ಪಟ್ಲಿ ಮರಿದು, ಅದಕ್ಕಿಂತ ಇವಾಗ ಚೆನ್ನಾಗಿದ್ದಾವೆ. ನೋಡ್ತಾ ಇರ್ಬೋದು. ಗಾದ್ಲಿ ಕೂಡ ಈ ವಿಡಿಯೋದಲ್ಲಿ ನೋಡ್ಕೊಳ್ರಿ, ಈ ಥರ ಮಾಡಿದ್ದೀವಿ. ಇನ್ನು ದೊಡ್ಡ ಪಟ್ಲಿ ಇದು ದೇವ್ರಿಗೆ ಬಿಟ್ಟಿರೋ ಅಂಥದ್ದು. ಇನ್ನು ಮೇಡಮ್ ಅವರು ಕೈಯೆಲ್ಲ ವಾಶ್ ಮಾಡಿಕೊಂಡು ಬಂದರು. ನಮ್ಮ ಅಷ್ಟರಲ್ಲಿ ಪರಂಗಿ ಎಣ್ಣೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಮೇಡಮ್ ಅವ್ರಿಗೋಸ್ಕರ. ಮತ್ತು ಸ್ವಲ್ಪ ಕಿತ್ಕೊಂಡು ಕೂಡ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಅವರಿಗೋಸ್ಕರನೇ ಮನೆಗೂ ತಗೊಂಡೋಗ್ಲಿ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಸ್ವೀಟಾಗಿರ್ತವೆ ಈ ಹಣ್ಣು. ನಾವು ಬೆಳೆದಿರೋ ಅಂಥ ಹೊಲ್ದಲ್ಲಿ ಬೆಳೆದಿರೋ ಅಂಥ ಹಣ್ಣುಗಳ್ನ ಹಂಚಿ ತಿಂದ್ರೇ ಖುಷಿ ಅಲ್ವಾ. ಹಾಗಾಗಿ ಮೇಡಮ್ ಅವ್ರಿಗೂ ಸ್ವಲ್ಪ ತೊಗೊಂಡೋಗ್ಲಿ ಅಂತ ಕಿತ್ಕೊಂಡು ಬಂದು ಇಟ್ಟಿದ್ದೀನಿ. ಇನ್ನು ನಾನು ಮಧುರ ಇಬ್ಬರು ಸೇರಿಕೊಂಡು ಕರಿಮಣಿ ಏರಿಸ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಈಗ ಬಂಗಾರದ ರೇಟ್ ಕೇಳಿಬಿಟ್ಟು ಮತ್ತು ಪಟ್ಲಿ ಮರಿಗೆ ಮೇವು ನೀರು ಈ ಥರ ಎಲ್ಲ ಇಡಕ್ಕೆ ಹೋಗ್ತಾ ಇರ್ತೀನಲ್ವ, ಏನಾದರೂ ತೊಂದರೆ ಆದರೆ ಅಂತ ಹೇಳ್ಬಿಟ್ಟು ಈ ಥರ ಕರಿಮಣಿ ಸರನ ಏರಿಸ್ಕೊತಾ ಇದ್ದೀನಿ. ಜಸ್ಟ್ ಈಗ ತಾನೇ ಬಂದಿದ್ದರು. ಪಿ ಪಿನ್ನ ಈ ಥರ ಎಲ್ಲ ಮಾರೋರು ಬರ್ತಾರಲ್ಲ, ಅವ್ರ ಹತ್ರ ಒಂದು 40 ರೂಪಾಯಿ ಕೊಟ್ಟು 2 ದಾರ ತೊಗೊಂಡಿದ್ದೀನಿ. ಅದಾದಮೇಲೆ 4 ಕುಚ್ಚು ಕರಿಮಣಿ ತೊಗೊಂಡಿದ್ದೀನಿ. ಬರೀ ಕರಿಮಣಿ ಸರ ಹಾಕ್ಕೊಳ್ಬೇಕು ಅಂತ ನನಗೆ ತುಂಬ ದಿನಗಳಿಂದ ಆಸೆ. ಹಿಂದೆ ಹಾಕಿದ್ದೆ ಆ ಥರ ಕರಿಮಣಿ ಸರ. ಇವಾಗ ಅದು ಕೂಡ ಕಿತ್ತೋಗಿತ್ತು. ಹಂಗಾಗಿ ಹೊಸದಾಗಿ ಪೊಣಿಸ್ಕೊತಾ ಇದ್ದೀನಿ. ನನ್ನ ಜೊತೆ ಮಧುರ ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇನ್ನು ಇವಾಗ ಪರವಾಗಿಲ್ಲ, ಚಿಕ್ಕ ಪಟ್ಲಿ ಮರಿಗಳು ಮುಂದೆ ದೊಡ್ಡವಾಗ್ತಾ ಕೋಡು ಈ ಥರ ನೀರು ಏನಾದರೂ ಮೇವು ಹಾಕೋಕ್ಕೆ ಬಗ್ಗಿದ್ರೆ ಅವು ಕೋಡು ತಗೊಳ್ಬಿಟ್ಟು 2 ಸತಿ ಇದೇ ಥರ ನಂದು ಸರ ಹರಿದೋಗಿತ್ತು. ಹಂಗಾಗಿ ನನಗೆ ಭಯ ಆಗಿಬಿಟ್ಟು ಈ ಥರ ಸರ ಏರಿಸ್ಕೊತಾ ಇದ್ದೀನಿ, ಕರಿಮಣಿ ಸರ. ನನಗಂತೂ ತುಂಬ ಇಷ್ಟ ಈ ಥರ ಕರಿಮಣಿ. ನನ್ನ ಹತ್ರ ಇರುವಂಥದ್ದು 100 ಗುಂಡಿದ್ದಾವೆ. ಅದರಲ್ಲಿ ನಾನು 1 ಗ್ರಾಮಿಗೆ 8 ಗುಂಡು ಮಾಡಿಸ್ಕೊಂಡಿದ್ದೆ. 2ರಿಂದ ಒಂದು 3 ಏನೋ ನಗ್ಗೋಗಿದ್ದಾವೆ. ಮತ್ತು 100 ಗುಂಡು ಎಲ್ಲ ಮಣ್ಣಲ್ಲಿ ಮುಚ್ಚೋಗಿದ್ವು. ಅದನ್ನು ಕಷ್ಟಪಟ್ಟು ಹುಡುಕಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲೇ 2 ಪಟ್ಲಿ ಮರಿ ಸಾಕಿದೆ, ಅದರಲ್ಲೊಂದು ಈ ಥರ ಕಿತ್ತಾಕ್ಬಿಟ್ಟಿತ್ತು. ಹಂಗಾಗಿ ಅದೇ ಭಯ ಇವಾಗ ಆಗಿಬಿಟ್ಟು ಈ ಥರ ಕರಿಮಣಿ ಸರ ಕಿತ್ತೋಗಿತ್ತು. ಅದನ್ನೇ ಏರಿಸ್ಕೊತಾ ಇದ್ದೀನಿ. ಯಾಕಂದರೆ ಈಗಿನ ಗೋಲ್ಡ್ ರೇಟಲ್ಲಿ ತಗೊಳ್ಳೋದು ತುಂಬ ಕಷ್ಟ. ಮತ್ತು ಕೂಡಿಟ್ಟಿರೋದನ್ನ ಕಳಿಬೇಕು ಅಂದರೆ ಇನ್ನೂ ಕಷ್ಟ. ಹಂಗಾಗಿ ಈ ಥರ ಕರಿಮಣಿ ಸರ ಪೊಣಿಸ್ಕೊತಾ ಇದ್ದೀನಿ. ಮಟನ್ ಸಾಂಬಾರು ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿಗೆ 2 ಸರಿ ಊಟನೂ ಕೂಡ ಆಯಿತು. ಇನ್ನು ಸಂಜೆಗೂ ಕೂಡ ಅದೇ ಇರುತ್ತೆ, ಚಪಾತಿ ಇಲ್ಲ ಪೂರಿ ಏನಾದರೂ ಮಾಡ್ಕೋಬೇಕು. ಇದು ಎಷ್ಟು ಬೇಗನೆ ಆಗ್ತಾಯಿದೆ ಅಂದರೆ ತುಂಬ ಬೇಗ ಆಗ್ತಾಯಿದೆ. ಯಾಕಂದರೆ ನಾವು ಗಂಟು ಇದು ಕುಚ್ಚಿರುತ್ತಲ್ಲ, ಆ ಗಂಟು ಬಿಚ್ಚಿದ ತಕ್ಷಣವೇ ಒಂದು ಸ್ವಲ್ಪ 2 ಸೇರಿಸ್ಬಿಟ್ಟು ಹಿಡಿದು ಹಂಗೆ ಸರಿ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಈ ರೀತಿ. ಹಂಗಾಗಿ ಬೇಗನೆ ಆಗ್ತಾಯಿದೆ. ಸುಟ್ಬಿಟ್ಟು 2ಕ್ಕೂ ಜಾಯಿಂಟ್ ಮಾಡಿ ಹಚ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ, ತೀರಾ ದೊಡ್ಡದೇನಲ್ಲ. ಮಧುರ ಕೂಡ ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗ್ತಾಯಿದೆ. ಇಲ್ಲ ಒಬ್ಬಳೇ ಅಂದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು.
ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಅಷ್ಟು ಈಸಿಯಾಗಿ ಬರುತ್ತೆ. ಎರಡನ್ನೂ ಒಂದು ಸ್ವಲ್ಪ ಸುಟ್ಟಿದ್ದೆ ಫಸ್ಟು, ಆಗಲಿಲ್ಲ. ಅದಾದ ನಂತರ ಅದಕ್ಕೂ ಸ್ವಲ್ಪ ಲೇಟ್ ಆಯಿತು. ಇವಾಗ ಬಂದುಬಿಟ್ಟು ಸ್ವಲ್ಪ ಇದು ಲೈಬಾಯ್ ಸೋಪ್ ಇರುತ್ತಲ್ಲ, ವೈಟ್ ದಾರ ಮತ್ತು ನಾವು ತಾಳೆ ದಾರ ಏನು ಪೋಣಿಸ್ಕೊಂಡಿರ್ತೀವಿ, ಕೇಸರಿ ಕಲರ್ ಇರುತ್ತಲ್ಲ, ಎರಡಕ್ಕೂ ಸ್ವಲ್ಪ ಸೋಪ್ ಹಚ್ಬಿಟ್ಟು ಈ ಥರ ಇದು ಮಾಡಿ ನೋಡ್ತಾ ಇರ್ಬೋದು. ಇವಾಗ ಏನು ಹೋಗ್ತಾ ಇದ್ದಾವಲ್ಲ ಹಿಂಗೆ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಈಸಿಲಿ ಹೋಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಆರಾಮ್ಸೆ ಹೋಗುತ್ತೆ. ಸ್ವಲ್ಪ ನಿಧಾನವಾಗಿ ಅಂದ್ಕೋಬೇಕು. ಒಂದೊಂದು ಟೈಮ್ ಕಟ್ಟಾದ್ರೂ ಏನು ಪರವಾಗಿಲ್ಲ, ಇನ್ನೊಮ್ಮೆ ಟ್ರೈ ಮಾಡ್ಬೋದು. ಈ ಥರ ಹೋಗದೆ ಇರೋವನ್ನ ಏನು ಮಾಡಬೇಕಪ್ಪ ಅಂತಂದರೆ ನೋಡ್ತಾ ಇರ್ಬೋದು ಇಷ್ಟು ಈಸಿಲಿ ಹೋಗುತ್ತೆ. ಹೋಗದೆ ಇರೋವನ್ನ ಕೆಳಗಡೆ ಬಿದ್ದೋಗುತ್ತಲ್ಲ, ಅದನ್ನು ಕೂಡ ಅಷ್ಟೇ ತುಂಬ ಈಸಿಯಾಗಿ ಆಗುತ್ತೆ. ಈ ಥರ ಯಾರಾದರೂ ಟ್ರೈ ಮಾಡಿ. ಲೈಬಾಯ್ ಸೋಪ್ ಅಂತಲೇ ಅಲ್ಲ, ಯಾವುದೇ ಸೋಪ್ ಆದ್ರೂ ಈ ಥರ ಎರಡನ್ನೂ ಸೇರಿಸ್ಬಿಟ್ಟು ಅಂಟಿಸಿ ಈ ಥರ ಮಾಡಿದರೆ ಬೇಗನೆ ಇದು ಮಣಿ ಪೋಣಿಸೋದು ಆಗುತ್ತೆ. ನಾವಿವತ್ತು ಈ ಥರ ಟ್ರೈ ಮಾಡಿ ನೋಡಿದ್ವಿ. ನೋಡ್ತಾ ಇರ್ಬೋದು ಎರಡನ್ನೂ ಸೇರಿಸ್ಬಿಟ್ಟು ಈ ಥರ ಅಂತ ಇದ್ವಿ. ಇದು ಅಷ್ಟೊಂದು ಸಲೀಸಾಗಿ ಇವಾಗ ಏನು ಹೋಗ್ತಾ ಇದೆಯಲ್ಲ ಅಷ್ಟೊಂದು ಸಲೀಸಾಗಿ ಹೋಯ್ತಲ್ಲ. ನಮಗೆ 2 ಸರಿ ಇದೇ ಥರ ಕಿತ್ತೋಗಿದೆ. ನೋಡ್ತಾ ಇರ್ಬೋದು ಇವಾಗ ಏನು ಹೋಯ್ತಲ್ಲ ಈ ಥರ ಆಗುತ್ತೆ ಕೆಲವೊಮ್ಮೆ. ಒಂದ್ಸಲಿ ಅಲ್ಲ ಒಂದ್ಸರಿ ಟ್ರೈ ಮಾಡಿದರೆ ಒಂದು 10ರಿಂದ 15, 20 ಈ ಥರ ಕರಿಮಣಿಗಳು ಒಂದೇ ಟೈಮ್ಗೆ ಹೋಗುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನಿವಾಗ ಕರಿಮಣಿ ಸರ ಏನು ಪೋಣಿಸ್ಕೊತಾ ಇದ್ದೀನಿ. ಇದರ ಜೊತೆ ಏನು ತಾಳಿ ಇಲ್ಲ ನನ್ನ ಹತ್ರ. ಇವಾಗ ಏನು ಹಾಕ್ಕೊಂಡಿದ್ದೀನಲ್ವ ಗುಂಡಿನ ಸರದಲ್ಲಿ, ಅದರಲ್ಲೇ ಒಂದು ಲಕ್ಷ್ಮಿ ಕಾಸು, ಇನ್ನೊಂದು ಎಲೆ ತಾಳಿ ನಾವು ಕಟ್ಟೋಂಥದ್ದು ಅದಿದೆ ಅಷ್ಟೇ. ಇದು ಬರೀ ಕೆಂಪು ಮಣಿ ಮತ್ತು 2 ಕರಿಮಣಿ ಇಷ್ಟನ್ನು ಹಾಕ್ಕೊಂಡು ಡೈಲಿ ಯೂಸ್ಗಂತ ಹಾಕ್ಕೊಬೇಕು ಅಂತ ಇದ್ದೀನಿ. ಇನ್ನು ಹುಲ್ಲಿಗಂತೆ ಇದಕ್ಕಂತೆ ಎಲ್ಲ ಹೋಗ್ತಾ ಇರ್ತೀವಲ್ಲ, ಎಲ್ಲಾದರೂ ಮಿಸ್ ಆಗಿ ಜಾರಿದರೆ ಏನಾದರೂ ತಗಲಿದ್ರೆ ಕಟ್ಟಾಗುತ್ತೆ ಅನ್ನೋ ಭಯಕ್ಕೋಸ್ಕರ ಇದೇ ಥರ ಮಾಡ್ತಾಯಿದ್ದೀನಿ. ಮತ್ತು ಒಂದು ಎಳೆ ಏನೋ ಬಿಚ್ಕೊಂಡ್ಬಿಟ್ಟಿದೆ. ವರ್ಷದಲ್ಲಿ 2 ಸರಿ ಈ ಥರ ತಾಳಿ ಏರಿಸೋ ಆಗಿಲ್ಲ. ಹಂಗಾಗಿ ನಮ್ಮ ಅಕ್ಕ ಬೈದರು. ಅದಕ್ಕೂ ಕೂಡ ದಾರ ಎಲ್ಲ ತಗೊಂಡಿದ್ದೀನಿ. ಏರ್ಸೋದು ಬೇಡ ಅಂತ ಸುಮ್ಮನೆ ಆಗಿದ್ದೀನಿ. ಇದನ್ನು ಡೈಲಿ ಯೂಸಿಗೆ ಒಂದು ಇವಾಗ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಇದು ಬಂಗಾರದ ಗುಂಡಾಗಿರೋದ್ರಿಂದ ದಾರಾನ ಬೇಗ ಕೊಯ್ಯುತ್ತೆ. ಇದು ಬರೀ ಕರಿಮಣಿ ಹಾಕ್ಕೊಂಡಿರ್ತೀವಲ್ಲ, ಒಂದು 5ರಿಂದ 6 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಆದರೆ ಈ ಥರ ಬಂಗಾರದ ಗುಂಡಿರುತ್ತಲ್ಲ ಅದಕ್ಕೆ ಹಂಗಾಗಲ್ಲ. ಇದೇ ಥರ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ನೋಡ್ತಾ ಇರ್ಬೋದು ಸೋಪು ಮತ್ತು ದೀಪ ಇಲ್ಲೇ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಸೋಪ್ ಇದ್ದರೆ ತುಂಬ ಚೆನ್ನಾಗಿ ಈಸಿಯಾಗಿ ಕೆಲಸ ಆಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ನೋಡ್ತಾ ಇರ್ಬೋದು ಮಧುರ ಇರೋದ್ರಿಂದ ನನಗೆ ಎಷ್ಟು ಹೆಲ್ಪ್ ಆಯಿತು ಅಂತ ಹೇಳ್ಬಿಟ್ಟು. ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಕೂಡ ಊರಿಗೆ ಹೋಗ್ತಾರೆ. ಆವಾಗ ನಾನು ವೇದುಪಾಪು ಇಬ್ಬರೇ ಮನೆಯಲ್ಲಿ. ನೋಡ್ತಾ ಇರ್ಬೋದು ನಮ್ಮ ವೇದುಪಾಪು ಎಷ್ಟು ತರಲೆ ಮಾಡ್ತಾ ಇದ್ದಾನಂತ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್. ಇನ್ನು ಇವಾಗ ಪಟ್ಲಿ ಮಾರಿಗೆ ನೀರಿಟ್ಟು ಮೇವು ಹಾಕೋದು ಕೆಲಸ